ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಗೇಂದ್ರನ ರಾಜೀನಾಮೆ ಕೇಳೋದು ತಪ್ಪಿಲ್ಲ. ಆದರೆ ರಾಜೀನಾಮೆ ಕೇಳೋದಕ್ಕೆ ಕೆಲ ಇತಿಮಿತಿಗಳಿದ್ದಾವೆ. ಬೀದಿಯಲ್ಲಿ ಏನು ಬೇಕಾದರೂ ಮಾತನಾಡಬಹುದು. ಬಿಜೆಪಿಗರ ಪ್ರಶ್ನೆಗಳಿಗೆ ನಾನು ಸದನದಲ್ಲೇ ಉತ್ತರ ಕೊಡ್ತೀನಿ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ತಾನೆ ಇಲ್ಲ ಅಂತ ಚಿಂತಾಮಣಿಯಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪರಿಪರಿಯಾಗಿ ಅವರನ್ನ ಕೇಳ್ಕೊಂಡಿದ್ದೇವೆ. ಸದನದಲ್ಲಿ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ತಪ್ಪಿಲ್ಲ. ನಾಗೇಂದ್ರ ಅವರ ಏನು ರಾಜೀನಾಮೆ ಕೇಳೋದು ಕೂಡ ತಪ್ಪಿಲ್ಲ. ಆದರೆ ಅದಕ್ಕೆ ರೀತಿ ನೀತಿಗಳಿದಾವಲ್ಲ. ಸದನದಲ್ಲಿ ನೀವು ಹೊರಗಡೆ ನಾವು ಏನು ಬೇಕಾದ್ರೂ ಬೀದಿಯಲ್ಲಿ ಮಾತಾಡಬಹುದು. ಅಲ್ಲಿ ಸದನದಲ್ಲಿ ನಿಯಮಗಳಿದ್ದಾವೆ. ನಾವು ಅವ್ರಿಗೆ ಏನು ಕೇಳಿದ್ದೇವೆ, ನೀವು ಪ್ರಶ್ನೆಗಳನ್ನ ಕೇಳಿ. ಹೌದು, ಯಾವ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಹೇಳಿ. ನಾವು ಅದಕ್ಕೆ ಉತ್ತರ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತೇವೆ. ನಮ್ಮ ಹತ್ರ ನಮ್ಗೆ ಸಮರ್ಥನೆ ಆಗಲಿಲ್ಲ ಅಂತ ಹೇಳಿದರೆ ಅದು ಬೇರೆ ವಿಚಾರ. ಆದರೆ ನಾವು ನಿಮ್ಮನ್ನು ಕೇಳೋದು ಇಷ್ಟೇನೆ, ನೀವು ಪ್ರಶ್ನೆಯನ್ನು ಕೇಳಿ ನಾವು ಉತ್ತರವನ್ನು ಕೊಡ್ತೇವೆ. ಆದ್ದರಿಂದ ಈ ಪ್ರತಿಭಟನೆ ಎಲ್ಲ ಮಾಡೋದು ಬೇಡ. ಜ್ವಲಂತ ಸಮಸ್ಯೆಗಳಿದ್ದಾವೆ. ರಾಜ್ಯದಲ್ಲಿ ಇವತ್ತು ಬರ ಇದೆ, ಇಡೀ ರಾಜ್ಯದಲ್ಲಿ ಬರ ಇದೆ. ಅದಕ್ಕೆ ನಾವು ಗಮನ ಹರಿಸಬೇಕು. ಮತ್ತು ಬೇರೆ ಬೇರೆ ಕುಡಿಯೋ ನೀರಿರ್ಬೋದು, ಬೇರೆ ಬೇರೆ ಉದ್ಯೋಗದ ಭರವಸೆಯನ್ನು ಕೊಟ್ಟಿದ್ವಿ. ಅದು ಉದ್ಯೋಗ ಕೊಡಬೇಕು ಮಕ್ಕಳಿಗೆ, ಏನು ಪದವೀಧರರಿಗೆ. ಅವೆಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಕೇಳಿದ್ದೀವಿ. ಪರಿಪರಿಯಾಗಿ ವಿನಂತಿ ಮಾಡಿದ್ದೀವಿ. ನಾವು ಸರ್ಕಾರ ಮಾಡಿದೆ ಮತ್ತು ಸಭಾಧ್ಯಕ್ಷರು ಮಾಡಿದ್ದಾರೆ. ಅಷ್ಟಕ್ಕೂ ಅವರು ರಾಜಕೀಯ ಮಾಡ್ಕೊಳ್ತೀವಿ ಅಂತ ಅಂದರೆ